ಎಲ್ಲರಿಗೂ ಹಾಯ್. ಈ ವಿಡಿಯೋ ಕ್ರಿಸ್ಮಸ್ ಹಾಲಿಡೇಸ್ದು ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಹಿಂದಿನ ವಿಡಿಯೋನಲ್ಲಿ ಶಿವಮೊಗ್ಗ ಹೋಗಿದ್ದು ಹಾಗೆ ನನ್ನ ಅಪ್ಪ ಅಮ್ಮ ಅಂಗಡಿಗೆ ವಿಸಿಟ್ ಮಾಡಿದ್ದನ್ನೆಲ್ಲ ನೀವು ನೋಡಿದ್ದೀರಾ. ಈ ವಿಡಿಯೋನಲ್ಲಿ ಸಂಡೇ ಸ್ಪೆಷಲ್ ಏನೇನು ಮಾಡಿದ್ವಿ ಏನು ಎತ್ತ ಅಂತ ಈ ವಿಡಿಯೋನಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಲೋ ಮೇಡಮ್. ಬಾಕಂದ ಸರ್ ಇನ್ನೂ ಆಗಿಲ್ಲ. ನಿಂಗೆ ಇದು ಬೇಡವೇನಾ? ಸಂಡೇ ಆಗಿರೋದ್ರಿಂದ ಆ್ಯಸ್ ಯೂಶ್ವಲ್ ನಾನ್ ವೆಜ್ ಮಾಡಿದ್ರು ಮನೆಯಲ್ಲಿ. ಅಂದರೆ ಬೆಳಗ್ಗೆ ಚಿಕನ್ ಗ್ರೇವಿ ಮಾಡಿ ಹಾಗೆ ಕುರಿ ಬ್ಲಡ್ಡು ಅವರೆಕಾಳು ಹಾಕಿ ಪಲ್ಯ ಮಾಡಿದರು. ಅದಕ್ಕೆ ಚಪಾತಿ ಹಾಗೆ ಅಕ್ಕಿ ರೊಟ್ಟಿನೂ ಕೂಡ ಅಮ್ಮ ಮಾಡಿದರು. ಎಲ್ಲರದ್ದು ತಿಂಡಿ ಎಲ್ಲ ಆಗಿ ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ನಮ್ಮಪ್ಪ ನನ್ನ ಮಗನಿಗೆ ಎಷ್ಟು ಹೈಟ್ ಇದೆ ನೋಡೋಣ ಬಾ ಅಂತ ಅಂದು ಕರೆದು ಹೈಟ್ ಕೂಡ ಚೆಕ್ ಮಾಡ್ತಾಯಿದ್ರು. ಅಂದರೆ ಲಾಸ್ಟ್ ಟೈಮಿಗೂ ಇವಾಗೂ ಸ್ವಲ್ಪ ಹೈಟ್ ಬೆಳೆದಿದ್ದಾನೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಹೈಟ್ ಬೆಳೆದಿದ್ದಾನೆ, ಹಾಗಾಗಿ ಚೆಕ್ ಮಾಡ್ತಾಯಿದ್ರು. 5.3 ಹಾಂ, ನಾನು 5.2 ಇದ್ದೀನಿ. ನನ್ನ ಮಗ 5.7 ಇದ್ದಾನಂತೆ. ನಮ್ಗೆ ಅನಿಸುತ್ತೆ ಮೊನ್ನೆ ತಾನೇ ಇಷ್ಟಿದ್ರು ಆಗಲೇ ಎಷ್ಟು ದೊಡ್ಡವರಾಗಿ ಬೆಳೆದ್ಬಿಟ್ರಪ್ಪ ಅಂತ. ಬೆಳಗ್ಗೆ ತಿಂಡಿ ಎಲ್ಲ ಅಮ್ಮ ಮಾಡಿದರು. ಮಧ್ಯಾಹ್ನಕ್ಕೆ ಕೈಮಾ ಸಾಂಬಾರು ಮಾಡಬೇಕು ಅಂತ ಹೇಳಿ ಹಿಚಕ್ ಬೇಳೆನ ರೆಡಿ ಮಾಡ್ತಾಯಿದ್ರು. ಅಮ್ಮಂಗೆ ಕೈಮಾ ಸಾಂಬಾರು ಮಾಡೋಕ್ಕೆ ಬರಲ್ಲ, ಕೈಮಾಗಳೆಲ್ಲ ಕಲಿಸ್ಕೊಂಡು ಹೋಗ್ಬಿಡುತ್ತೆ, ಒಂದು ಕೈ ಸಿಗಲ್ಲ. ಸೊ ಹಾಗಾಗಿ ಯಾವಾಗಲೂ ನಾನೇ ಮಾಡೋದು. ಕೈಮಾ ಸಾಂಬಾರು ರೆಸಿಪಿನ ನಾನು ಆಲ್ರೆಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಬೇಕಂತ ಅಂದರೆ ಆ ವಿಡಿಯೋನ ನೀವು ಚೆಕ್ ಮಾಡ್ಕೋಬೋದು. ಕೈಮಾಗೆ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿಟ್ಕೊಂಡಾದ್ಮೇಲೆ ನಾನೊಂದು ಸ್ವಲ್ಪ ಈ ಥರ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇದು ನನ್ನ ಮಗಳಿಗೆ ನನ್ನ ಮಗನಿಗೆ ತುಂಬ ಇಷ್ಟ. ಎಲ್ಲರಿಗೂ ಕೊಟ್ಟರು ಎಲ್ಲರೂ ತಿಂತಾರೆ, ಬಟ್ ಎಲ್ಲನೂ ಹಾಕಲ್ಲ ನಾನು. ಸ್ವಲ್ಪ ಆ ಥರ ಕಬಾಬ್ ಥರ ಫ್ರೈ ಮಾಡಿಕೊಂಡ್ರೆ ನಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಯಾಕಂದರೆ ನನ್ನ ಮಗಳು ಸಾಂಬಾರಲ್ಲಿರೋ ಕೈಮಾನ ತಿನ್ನಲ್ಲ, ಹಾಗಾಗಿ ನಾನು ಸ್ವಲ್ಪ ಕೈಮಾನ ಎತ್ತಿಟ್ಕೊಂಡು ಈ ಥರ ಫ್ರೈ ಮಾಡಿಕೊಡ್ತೀನಿ. ನಮ್ಮ ಮನೇಲಿರೋ ಎಲ್ಲರಿಗೂ ಕೈಮಾ ಅಂತಂದರೆ ತುಂಬ ಇಷ್ಟ. ನನ್ನ ಫೇವ್ರೆಟು ಕೂಡ ಕೈಮಾ ಸಾಂಬಾರೇ. ಬಟ್ ಮಾಡೋದು ಕಷ್ಟ, ನನಗಲ್ಲ ನಮ್ಮ ಅಮ್ಮಂಗೆ. ಯಾಕಂದರೆ ಅವ್ರು ಮಾಡಿದಾಗೆಲ್ಲ ಕೈಮಾ ಸಾಂಬಾರೇನೋ ಚೆನ್ನಾಗಿರುತ್ತೆ ಟೇಸ್ಟಾಗಿ, ಬಟ್ ಉಂಡೆಗಳೆಲ್ಲ ಕಲಿಸ್ಕೊಂಡು ಹೋಗಿರುತ್ತೆ. ಒಂದು ಸಲ ಮಾಡಿದಾಗೂ ಯಾವಾಗಲೂ ಉಂಡೆ ಆಗಿ ಬಂದೇ ಇಲ್ಲ. ಸೊ ಹಾಗಾಗಿ ಅವರು ಮಾಡೋ ರಿಸ್ಕನ್ನ ತಗೊಳ್ಳಲ್ಲ. ನಾನೇ ಯಾವಾಗಲಾದರೂ ಹೋದಾಗ ಮಾಡಿಕೊಡ್ತೀನಿ ಅಷ್ಟೇ. ಇನ್ನೊಂದೇನೆಂದರೆ ನಾವು ಯಾವಾಗಲೇ ಆದ್ರೂ ಹಿಚ್ಕೋರೆ ಬೇಳೆನ ಸ್ವಲ್ಪ ಎಣ್ಣೆ ಹಾಗೆ ಉಪ್ಪನ್ನು ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ನಾವು ಸಾಂಬಾರಿಗೆ ಹಾಕಿದಾಗ ಹಿಚ್ಕೋರೆ ಬೇಳೆ ಕಲಿಸ್ಕೊಳ್ಳೋದು ಇಲ್ಲ. ಸುಮಾರು ಜನ ನೋಡಿದ್ದೀನಿ ಮೊದಲೇ ಫ್ರೈ ಮಾಡಿಬಿಟ್ಟು ಹಿಚ್ಕೋರೆ ಬೇಳೆನ ಕುಕ್ಕರಲ್ಲಿ ಕೂಗಿಸ್ಬಿಡ್ತಾರೆ. ಅದೇನಾಗುತ್ತೆ ಅಂತಂದರೆ ಸಾಂಬಾರಲ್ಲಿ ಫುಲ್ ಕಲಸೋಗ್ಬಿಟ್ಟಿರುತ್ತೆ, ಲಾಸ್ಟಿಗೆ ಸಿಗೋದೇ ಇಲ್ಲ. ನಾವು ಈ ಥರ ಹಾಕೋದ್ರಿಂದ ಬೇಳೆ ಎಲ್ಲ ಏನು ಕಲಸೋಗೋದಿಲ್ಲ, ಚೆನ್ನಾಗೇ ಇರುತ್ತೆ. ನೋಡಿ ನಮ್ಮ ಕೈಮಾ ಸಾಂಬಾರು ರೆಡಿ ಇದೆ. ಯಾವ ಉಂಡೆನೂ ಎಲ್ಲೂ ಉಡ್ಕೊಂಡೋಗಿಲ್ಲ, ಏನೂ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಸಾಂಬಾರು ಆಗಿದ ತಕ್ಷಣ ಫಸ್ಟು ನಮ್ಮ ಅಪ್ಪಂಗೆ ಹಾಕ್ಕೊಡ್ತಾ ಇರೋದು. ನಮ್ಮ ಅಪ್ಪಂಗಂತೂ ತುಂಬ ಫೇವ್ರೆಟ್ ಈ ಸಾರು. ಈ ಅವರೆಕಾಯಿ ಸೀಸನ್ ಬಂತು ಅಂದರೆ ಪ್ರತಿಯೊಬ್ಬರು ಮನೇಲೂ, ಅಂದರೆ ನಾನ್ ವೆಜ್ ತಿನ್ನೋರ ಮನೇಲಿ ಕೈಮಾಗೆ ಹಿಚ್ಕೋರೆ ಬೇಳೆ ಹಾಕಿ ಸಾಂಬಾರು ಮಾಡೇ ಇರ್ತಾರೆ ಪ್ರತಿಯೊಬ್ಬರು ಕೂಡ. ಇನ್ನೊಂದು ಥರ ಹೇಳಬೇಕು ಅಂದರೆ ಕೈಮಾ ಸಾಂಬಾರು ಸೀಸನ್ ಅಂತಲೇ ಹೇಳ್ಬೋದು. ಇದು ಕುರಿ ಬ್ಲಡ್ಡು ಹಾಗೆ ಅವರೆಕಾಳು ಹಾಕಿ ಪಲ್ಯ ಮಾಡಿರೋದು. ಒಟ್ಟಿನಲ್ಲಿ ಸಂಡೇ ನಾನ್ ವೆಜ್ ಮಯ ಆಗಿತ್ತು. ಸಂಜೆ ಸರ್ಕಸ್ಗೆ ಹೋಗೋಣ ಅಂತ ಹೇಳಿ ನಾನು ನನ್ನ ಮಕ್ಕಳು ನನ್ನ ತಮ್ಮನ ಹೆಂಡತಿ ಎಲ್ಲ ಹೊರಟಿದ್ವಿ. ಸುಮಾರು ವರ್ಷಗಳೇ ಆಗೋಗಿತ್ತು ಸರ್ಕಸ್ ನೋಡ್ದಲೆ.
ನೋಡೋಣ ಇವಾಗ ಯಾವ ಥರ ಇದೆ ಸರ್ಕಸ್ಸು ಅಂತ ಹೇಳಿ ಹೋಗಿದ್ವಿ. ಅಂತ ಏನೂ ಜನ ಇರಲಿಲ್ಲ. ಜನ ಅನ್ನೋದಕ್ಕಿಂತ ಜನನೇ ಇರಲಿಲ್ಲ. ಎಲ್ಲೋ ಅಲ್ಲೊಂದು ಇಲ್ಲೊಂದು, ಅಲ್ಲೊಂದು 4 ಜನ ಇಲ್ಲೊಂದು 4 ಜನ ಅನ್ನೋ ಥರ ಕೂತಿದ್ರು ಅಷ್ಟೇ. ನಿಜವಾಗ್ಲೂ ಮುಂಚೆ ಥರ ಇರೋ ಕ್ರೇಜು ಇವಾಗಿಲ್ಲ ಅಂತಲೇ ಹೇಳ್ಬೋದು. ಸರ್ಕಸ್ದು ಟಿಕೆಟ್ ಪ್ರೈಸು ಅಷ್ಟೇ ತುಂಬ ಜಾಸ್ತಿ ಇತ್ತು. ಗಾಂಧಿ ಕ್ಲಾಸೇ ₹150 ಇತ್ತು. ಸೇಮು ಪಿಕ್ಚರಲ್ಲಿ ಯಾವ ಥರ ನೋಡ್ತೀವೋ ಸೇಮ್ ಅದೇ ಥರ. ಮುಂದೆ ಇರೋದೆಲ್ಲ ಬಾಲ್ಕನಿ ಗೋಲ್ಡ್ ಕ್ಲಾಸು, ಅದೆಲ್ಲ ₹300 ಇತ್ತು. ನಾವು ಸರ್ಕಸ್ ನೋಡಬೇಕಾದ್ರೆ ₹40, ₹20 ಈ ಥರ ಇತ್ತು. ಅಲ್ಲಿಗೂ ಇಲ್ಲಿಗೂ ಹೋಲಿಸ್ಕೊಂಡ್ರೆ ಸುಮಾರು 5-6 ಪಟ್ಟು ಜಾಸ್ತಿ ಆಗಿದೆ. ಆವಾಗಿನ ಬೆಲೆನೇ ಇವಾಗ ಎಲ್ಲಿ ಕೊಡೋದಕ್ಕಾಗತ್ತೇಳಿ, ಎಲ್ಲ ರೇಟ್ಗಳು ಗಗನಕ್ಕೆ ಹೋಗಿದೆ. ಸೊ ಹಾಗಾಗಿ ಅವರು ಕೂಡ ಜೀವನ ಮಾಡಬೇಕಲ್ಲ, ಇಲ್ಲಿ ಕೆಲಸ ಮಾಡೋರಿಗೂ ಕೂಡ ಇದರಿಂದನೇ ಜೀವನ ಅಲ್ವಾ. ಸೊ ಹಾಗಾಗಿ ತುಂಬ ಕಷ್ಟ ಅಂತ ಅನಿಸುತ್ತೆ ನನಗೇನೋ. ಜನಗಳು ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಜನ ಬರದೇ ಇದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಬಾಡಿಗೆ ಎಲ್ಲ ಕಟ್ಕೋಬೇಕು, ಅವ್ರಿಗೆ ಸ್ಯಾಲ್ರಿ ಕೊಡಬೇಕು, ತುಂಬ ಕಷ್ಟ ಅನಿಸುತ್ತೆ. ಇಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಹೇಗಿದೆಯೋ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲ, ಎಲ್ಲ ಕ್ಷೇತ್ರದಲ್ಲೂ ಮುಂದುವರೆದಿದ್ದಾಳೆ ಹೆಣ್ಣು ಅಂತ. ಸೊ ಹಾಗೆಯೇ ಇಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳಿಗಿಂತ ಒಂದು ಕೈ ಮೇಲೆ ಅಂತ ಹೇಳ್ಬೋದು. ಪ್ರತಿಯೊಂದರಲ್ಲೂ ರಿಸ್ಕ್ ತೊಗೊಂಡು ಇಲ್ಲಿ ಸರ್ಕಸ್ನ ಮಾಡ್ತಾಯಿದ್ರು. ಅದಂತೂ ತುಂಬಾ ಖುಷಿ ಆಯಿತು. ಮುಂಚೆ ಎಲ್ಲ ಪ್ರಾಣಿಗಳನ್ನು ಬಳಸ್ಬಿಟ್ಟು ಸರ್ಕಸ್ನ ಮಾಡ್ತಾಯಿದ್ರು. ಆಗ ತುಂಬ ಜನ ಸೇರ್ತಾಯಿದ್ರು. ನಾಯಿ ಅಂತೆ, ಒಂಟೆ ಅಂತೆ, ಆನೆಗಳು, ಹುಲಿ, ಸಿಂಹ ಈ ಥರದ್ದೆಲ್ಲ ಬಳಸ್ಕೊಂಡು ಸರ್ಕಸ್ನ ಮಾಡ್ತಾಯಿದ್ರು. ಈಗ ಆ ರೂಲ್ಸ್ ಎಲ್ಲ ಇಲ್ಲ. ನಾವು ಚಿಕ್ಕವರಿರುವಾಗ ಪ್ರಾಣಿಗಳು ನೋಡಿದ್ದು ಅಂತ ಅಂದರೆ ಆನೆ, ನಾಯಿ ಮತ್ತು ಒಂಟೆಗಳನ್ನ ಬಳಸ್ಕೊಂಡು ಸರ್ಕಸ್ನ ನೋಡಿದ್ದಷ್ಟೇ. ಹುಲಿ ಸಿಂಹ ಎಲ್ಲ ನಾವೇನು ನೋಡಿರಲಿಲ್ಲ. ಒಟ್ಟಿನಲ್ಲಿ ನನಗನ್ಸಿದ ಪ್ರಕಾರ ಇವಾಗಿನ ಸರ್ಕಸ್ಗಳು ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು. ಸರ್ಕಸ್ ಎಲ್ಲ ಮುಗಿದು ಹೊರಗಡೆ ಬಂದಮೇಲೆ ನನ್ನ ಮಗಳು ಪಕ್ಕದಲ್ಲೇ ಎಕ್ಸಿಬಿಷನ್ ಹಾಕಿದ್ರು. ಬಾ ಅಲ್ಲಿಗೂ ಹೋಗೋಣ ಅಂತ ಕರೀತಾ ಇದ್ಲು. ನಾವು ಆಲ್ರೆಡಿ ಲೇಟ್ ಆಗಿತ್ತು, ಈಗ ಬೇಡ ಇನ್ನೊಂದ್ಸಲಿ ಹೋಗೋಣ ಅಂತ ಹೇಳಿ ಕರ್ಕೊಂಬಂದ್ವಿ. ಸರ್ಕಸ್ಗೆ ಹೋಗೋಣ ಅಂತ ಹೇಳಿ ಅವಳೇ ಫೋರ್ಸ್ ಮಾಡಿದ್ದು. ಬಟ್ ಯಾವ ಸರ್ಕಸ್ಸು ನೋಡಲಿಲ್ಲ ಅವಳು. ಇಂಟ್ರೆಸ್ಟು ಕೂಡ ಇರಲಿಲ್ಲ ಅವಳಿಗೆ. ಏನಂದರೆ ಸ್ನ್ಯಾಕ್ಸ್ ತೊಗೊಂಡೋಗಿರ್ತೀವಲ್ಲ ಅದೊಂದು ತಿಂತಾಳೆ. ಅಲ್ಲಿ ಏನಾದರೂ ಪಾಪ್ಕಾರ್ನ್ ಅದು ಇದು ಬಂದರೆ ಅದಷ್ಟು ತಿನ್ನೋಕ್ಕೆ ಹೋಗ್ತಾಳೆ ಅಷ್ಟೇ. ಯಾವುದಾದ್ರೂ ಮೂವಿ ನೋಡೋಕ್ಕೋದೂ ಅಷ್ಟೇ. ಇನ್ನೊಂದಂದರೆ ಸುದೀಪ್ ಸರ್ದು ಮಾರ್ಕ್ ಮೂವಿದು ಮಸ್ತ್ ಮಲೈಕಾ ಸಾಂಗು ಏನಾದರೂ ಬಂದುಬಿಟ್ರೆ ಸಾಕು, ಮೈಮೇಲೆ ದೇವರೆಲ್ಲ ಬಂದುಬಿಡುತ್ತೆ ನನ್ನ ಮಗಳಿಗೆ. ಎಲ್ಲಿದ್ದರೂ ಕುಣಿತಾಳೆ, ಯಾರಿದ್ರೂ ಕುಣಿತಾಳೆ. ಅಷ್ಟು ಇಷ್ಟ ಅವಳಿಗೆ ಈ ಸಾಂಗ್ ಕಂಡ್ರೆ. ಇದಿಷ್ಟು ನಮ್ಮ ಕ್ರಿಸ್ಮಸ್ ಹಾಲಿಡೇಸ್ನ ಟೈಮ್ ಸ್ಪೆಂಡ್ ಆಗಿತ್ತು. ಏನೂ ಇಲ್ಲ, ಶಿವಮೊಗ್ಗ ಹೋಗಿದ್ದು, ಅಲ್ಲಿ ಒಂದಿನ ಶಿವಮೊಗ್ಗ ಸುತ್ತಾಡಿದ್ದು, ಅಪ್ಪ ಅಮ್ಮನ ಅಂಗಡಿಗೆ ಹೋಗಿದ್ದು, ಸರ್ಕಸ್ಗೆ ಹೋಗಿದ್ದು, ಒಂದಿನ ನಾನ್ ವೆಜ್ ಮಾಡ್ಕೊಂಡು ಊಟ ಮಾಡಿದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.